ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆರ್ಆರ್ ನಗರ ರಸ್ತೆಯಲ್ಲಿ ಆಯಿಲ್ ಚೆಲ್ಲಿ ಅದರ ಮೇಲೆ ಟೂ ವೀಲರ್ ಚಾಲಕ ಗಾಡಿ ಓಡಿಸಿದಾಗ ವೀಲ್ ಜಾರಿ ಕೆಳಗೆ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ. ಇವರ ಹೆಸರು ನಶೆ ಅಲಿಯಾಸ್ ನವೀನ್ ಕುಮಾರ್. ಇವರು ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮಾಡುವ ಕ್ರಿಮಿನಲ್ ಎಂದು ಪೊಲೀಸ್ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಅಮ್ಮ, ಕಾಫಿ. ಪೊಲೀಸರು ಮೃತದೇಹವನ್ನು ಪರಿಶೀಲನೆ ಮಾಡಲು ಹೋದಾಗ ವ್ಯಕ್ತಿಯ ಮುಖವನ್ನು ನೋಡಿ ಇವನು ಕಳ್ಳ ಸಾಗಾಣಿಕೆ ಮಾಡುವ ಕ್ರಿಮಿನಲ್ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಎಂತ ಕ್ರಿಮಿನಲ್ ನಾವು ಕೆಲಸ ಕೊಡಕ್ ಹೋಗಿದ್ವಿ. ಅವನೇ ಹೇಳಿದ್ನಲ್ಲಮ್ಮ, ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀನಿ, ಆದ್ರೆ ಇವಾಗ ಬದಲಾಗಿದ್ದೀನಿ ಅಂತ. ಹೌದು ಕಮಲಮ್ಮ, ಆದ್ರೆ ಇವನು ಇಷ್ಟು ದೊಡ್ಡ ಸ್ಮಗ್ಲರ್ ಅಂತ ಯಾರಿಗ್ ಗೊತ್ತಿತ್ತು? ಇವನೇನೋ ಪೆಟ್ಟಿ ಕ್ರೈಮ್ಸು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿದ್ದ ಅನ್ಕೊಂಡಿದ್ದೆ. ಇಲ್ಲ ಕಮಲಮ್ಮ, ನಾವೇ ಯಾಮಾರ್ಬಿಟ್ವಿ. ಶಿವಕುಮಾರ್ ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಮೇಡಮ್. ಹಾ ಶಿವಕುಮಾರ್, ಎಲ್ಲಿದ್ದೀರಾ? ಸೈಟ್ ಹತ್ರ ಇದ್ದೀನಿ ಮೇಡಮ್. ಓಕೆ, ನಾವ್ ಇಂಟರ್ವ್ಯೂ ಮಾಡಿ ಒಬ್ಬ ಡ್ರೈವರ್ನ ಸೆಲೆಕ್ಟ್ ಮಾಡಿದ್ವಲ್ಲ, ಅವನ್ಗೆ ಆಕ್ಸಿಡೆಂಟ್ ಆಗಿ ತೀರೋದ. ಓಹ್ ಪಾಪ. ಏನು ಪಾಪನಾ? ಅವನ್ ಯಾರು ಅಂತ ಗೊತ್ತಾ ಶಿವಕುಮಾರ್? ಅವನು ಬ್ರೌನ್ ಶುಗರ್ ಸ್ಮಗಲ್ ಮಾಡ್ತಾ ಇದ್ದ. ಪೊಲೀಸ್ ಅವರು ಅವನ್ ಬಾಡಿನ ನೋಡಿ ಐಡೆಂಟಿಫೈ ಮಾಡಿದ್ರು. ಅವನೇ ಹೇಳಿದ್ನಲ್ಲ ಮೇಡಮ್, ನಾನು ಕ್ರಿಮಿನಲ್ ಅಂತ. ಅವನಿಷ್ಟು ದೊಡ್ಡ ಕ್ರಿಮಿನಲ್ ಅಂತ ನನಗ್ ಗೊತ್ತಿರ್ಲಿಲ್ಲ ಶಿವಕುಮಾರ್. ಏನೋ ಪೆಟ್ಟಿ ಕ್ರೈಮ್ಸ್ ಮಾಡ್ಕೊಂಡು ಓಡಾಡ್ತಿದ್ದ ಅಂತ ಅನ್ಕೊಂಡಿದ್ದೆ. ಅವ್ನ್ ಬದ್ಲಾಗ್ತೀನಿ ಅಂತ ಹೇಳಿದಕ್ಕೆ ಒಂದ್ ಚಾನ್ಸ್ ಕೊಡೋಣ ಅಂತ ಕೊಟ್ಟೆ. ಸದ್ಯ ನಾವು ಅವನ ಅಪಾಯಿಂಟ್ ಮಾಡಿದ್ದಿದ್ರೆ ನಮಗೆ ತೊಂದರೆ ಆಗ್ತಿತ್ತು. ಹಾಗಂತ ಖುಷಿ ಪಡೋದಾ ಅಥವಾ ಬದ್ಲಾಗ್ತೀನಿ ಅನ್ನೋನ್ಗೆ ದೇವ್ರು ಚಾನ್ಸ್ ಕೊಡ್ಲಿಲ್ವಲ್ಲ ಅಂತ ದುಃಖ ಪಡೋದಾ ಅಂತ ಗೊತ್ತಾಗ್ತಾ ಇಲ್ಲ ಶಿವಕುಮಾರ್. ಹೋಗ್ಲಿ ಬಿಡಿ ಮೇಡಮ್, ಅವನ್ ಮಾಡಿದ ಪಾಪನ ಅವನೇ ಅನುಭವಿಸಿದಾನೆ. ಸರಿ ಶಿವಕುಮಾರ್, ನೀವು ಬೇರೆ ಡ್ರೈವರ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್. ಕಾಫಿ ಕುಡೀರಿಮ್ಮ. ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ನಾನಿನ್ನು ಹೋಗಿ ಬರ್ತೀನಿ ಸರ್. ಯಾಕೆ ಆಗ್ತಾ ಇದ್ಯಾ? ಅವರು ಹೋಗ್ತಾರೆ, ಮತ್ತೆ ಬರಲ್ಲ. ಅಮ್ಮ ತಾಯೇ. ಯಾಕಪ್ಪ, ನೋಡ್ಕೊಂಬರ್ಬೇಕು ತಾನೆ? ಆಕ್ಸಿಡೆಂಟ್ ಆಗ್ಬಿಟ್ಟಿದ್ರ? ಕುರಿ ಬರುತ್ತೆ ಅನ್ಕೊಂಡೆ, ಕೋಣಾನೇ ಬರ್ತಾ ಇದೆ. ಟ್ರೈ ಮಾಡೋಣ. ಸಾರ್, ಏನ್ ಭಿಕ್ಷೆ ಬೇಕಾ? ಎಕ್ಸ್ಕ್ಯೂಸ್ ಮೀ ಸಾರ್, ನಾನು ಈ ಕ್ಷಣದಿಂದ ಬೆಗ್ಗರಲ್ಲ, ಬಿಸಿನೆಸ್ ಎಕ್ಸಿಕ್ಯೂಟಿವ್. ನನ್ನ ಹತ್ರ ಒಂದು ಉಂಗುರ ಇದೆ, ಅದು ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ.
ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ, ತಗತೀರಾ? ಎಷ್ಟು ಪರ್ಸೆಂಟ್ ಡಿಸ್ಕೌಂಟು? 90% ಡಿಸ್ಕೌಂಟು. ಏನು 90% ಡಿಸ್ಕೌಂಟಾ? ಹ್ಞೂ ಸರ್, 90% ಡಿಸ್ಕೌಂಟು. ನಾನು 500 ರೂಪಾಯಿಗೆ ತಗೊಂಡಿದ್ದೆ, ನಿಮಗೆ 50 ರೂಪಾಯಿ ಕೊಡ್ತೀನಿ. ನೋಡಿ ಉಂಗ್ರ. ಕೊಡಿಲಿ. 50 ರೂಪಾಯಿ ಕೊಡ್ತೀರಾ? ಕೊಡ್ತೀನಿ. ನೀನ್ ಇದನ್ನ ಕಾಸು ಕೊಟ್ಟು ತಗೊಂಡಿಲ್ಲ. ನಿಂಗೆ ಯಾರು ಕೊಟ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಕೊಟ್ರು ಹೇಳು. ಸರ್, ನಾನೇ 500 ರೂಪಾಯಿ ಕೊಟ್ಟು ತಗೊಂಡ್ ಬಂದಿರೋದು. ನೀನು ಹಿಂಗೆಲ್ಲ ಕೇಳಿದ್ರೆ ಹೇಳಲ್ಲ. ಪೊಲೀಸ್ಗೆ ಫೋನ್ ಮಾಡ್ತೀನಿ. ಸರ್, ಬೇಡ 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 ಸರ್. ಸರ್, ಅಲ್ಲೋಡೆ, ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತಿದ್ಯಲ್ವಾ ಸರ್, ಆ ಮನೆ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ದೆ. ಆ ಅಮ್ಮ ಯಾರೋ ಬಂದ್ಬಿಟ್ಟು ನಿನಗೆ ಊಟನೂ ಕೊಡಲ್ಲ, ದುಡ್ಡು ಕೊಡಲ್ಲ, ತಗೋ ಈ ಉಂಗ್ರನ ಅಂತ ಹೇಳಿ ತಟ್ಟೆಗೆ ಹಾಕಿದ್ರು ಸರ್. ಅಷ್ಟೇ ಸರ್, ಪೊಲೀಸ್ ಎಲ್ಲ ಬೇಡ ಸರ್. ಅದು ನನ್ನ ಮನೆ. ಈ ಉಂಗುರ ಹಾಕಿದ್ದು ನನ್ನಮ್ಮ. ನನ್ನ ಹತ್ರ 50 ರೂಪಾಯಿ ಚೇಂಜ್ ಇಲ್ವೇ? ಸರ್, ನನ್ನ ಹತ್ರ ಫೋನ್ ಇದೆ, ಸ್ಕ್ಯಾನ್ ಮಾಡ್ಬಿಡಿ. ಆ, 50 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಬಂದಿದೆ. 2.5 ಲಕ್ಷ ಡೈಮಂಡ್ ರಿಂಗಿಗೆ 100 ರೂಪಾಯಿ ಆದ್ರೂ ಕೊಡ್ಬೇಕಲ್ಲ. ಓ ಮೈ ಗಾಡ್, 2.5 ಲಕ್ಷ ರೂಪಾಯಿ ಡೈಮಂಡಾ? ಸರ್, ನಿಮ್ 100 ರೂಪಾಯಿ ವಾಪಸ್ ಕಳ್ಸಿಬಿಡ್ತೀನಿ. ನಾನು ಉಂಗ್ರ ನಂಗೆ ಕೊಟ್ಬಿಡಿ ಸರ್. ಹೇಯ್, ಹೋಗ್ತೀಯಾ ಇಲ್ಲ ಪೊಲೀಸ್ ಕಾಲ್ ಮಾಡ್ಲಾ? ಪೊಲೀಸಾ? ಬೇಡ ಬಿಡಿ ಸರ್, ಸುಮ್ಮನೆ ಯಾಕೆ ಕಾಮಿಡಿ ಮಾಡ್ತೀರಾ? ಹೋಗ್ ಬನ್ನಿ ಸರ್. ಅಮ್ಮ, ತಾಯೇ, ಇನ್ನೊಂದು ಉಂಗ್ರ ಇದ್ರೆ ಕೊಡ್ರಮ್ಮ. ಅಮ್ಮ, ಅಮ್ಮ, ಹೀಟ್ರ್ ಆನ್ ಮಾಡಿದ್ಯಾ? ಮಾಡಿದ್ದೀನಿ. ಊಟಕ್ಕೆ ಏನ್ ಮಾಡಿದ್ಯಾ? ಚಪಾತಿ ಇದೆ ಕಣೋ. ರೈಸ್ ಏನಾದ್ರೂ ಬೇಕಿತ್ತಾ?